ನೋಡಿ ಇದೇ ಜಾಗದಲ್ಲಿ ಅವಾಗ ಪಿರಂಗಿಗಳಿಗೆ ಮತ್ತು ಗನ್ಗಳಿಗೆ ಆಗ್ತಿದ್ದ ಮದ್ದಿನ ಪೌಡರ್ ನ ತಯಾರು ಮಾಡ್ತಾ ಇದ್ರು. ವಿಷ್ಣುವರ್ಧನ್ ಸರ್ ಅವ್ರದ್ದು ನಾಗರಾವು ಶೂಟಿಂಗ್ ಆಗೈತಿ ಇಲ್ಲಿ. ಮದಕರಿ ನಾಯಕರ 2 ಪತ್ನಿಯರು ಸೂಸೈಡ್ ಮಾಡ್ಕೊಂಡಿದ್ದ ಜಾಗ ನೋಡಿ ಇದು. ಜಾತ್ರೆ ಆದ ಮರುದಿನ ಇಲ್ಲಿ ದೇವಿನ ಕೂರಿಸಿ ಉಯ್ಯಾಲೆ ಆಡಿಸ್ತಾ ಇದ್ರು. ಯುದ್ಧದಲ್ಲಿ ಯಾವ್ದಾರ ಆನೆ ಆಗ್ಲಿ ಕುದುರೆ ಆಗ್ಲಿ ಸತ್ತಾಗ ಅದ್ರದ್ದು ಸ್ಟ್ಯಾಚುನ ಮಾಡಿಸಿ ಇಲ್ಲಿ ಮುಡುಕ್ತಾ ಇದ್ರು. ಒಬ್ಬವ್ವ ಇದ್ದಿದ್ದ ಮನೆ ಇದೆ ನೋಡಿ. ಇಲ್ಲಿ ಸೈನಿಕರು ಉಳ್ಕೊತಾ ಇದ್ರು. ನಾಣ್ಯ ಅದು ಇದು ಪ್ರಾಪರ್ಟಿಯನ್ನ ಇಲ್ಲಿ ಮುಚ್ಚಿ ಇದ್ರ ಮೇಲೆ ಕಲ್ಲು ಮಡಗಿ ಒಂದು ಶಿವಲಿಂಗನ ಮುಡುಕ್ತಾ ಇದ್ರು. ಅವಾಗ ಇದು ಚಿತ್ರದುರ್ಗದ ಜೈಲಾಗಿತ್ತು. ಇಲ್ಲಿ ಒಬ್ಬವ್ವ 5 ಹಳೆ ಸೈನಿಕರನ್ನ ಒಣಕೆಲಿ ಹೊಡೆದು ಸಾಯಿಸ್ತಾ ಇದ್ರು. ಕಿಡ್ನಿಯಿಂದ ಮುಕ್ಕೊಂಡು ಬರ್ತಾ ಇದ್ರು. ಅಂದ್ರೆ ಇದು ನೀರು ಹೋಗಿದ್ದು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಇಲ್ಲಿ ನೋಡಿ. ನಮಸ್ಕಾರ ಎಲ್ಲರಿಗೂ. ಚಿತ್ರದುರ್ಗ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು 7 ಸುತ್ತಿನ ಕೋಟೆ. ಇವತ್ತು ಆ ಕೋಟೆಯಲ್ಲಿರೋ ಇಂಟ್ರೆಸ್ಟಿಂಗ್ ಮತ್ತೆ ಒಂದಷ್ಟು ಸೀಕ್ರೆಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಅಷ್ಟೇ ಅಲ್ಲ, ಕರ್ನಾಟಕದ ಸ್ಪೈಡರ್ ಮ್ಯಾನ್ ಅಂತಾನೆ ಕರೆಯೋ ಕೋತಿರಾಜ್ ಅವ್ರದ್ದು ಹಿಲ್ ಕ್ಲೈಂಬಿಂಗ್ ನೋಡ್ಕೊಂಬರೋಣ. ಕೋಟೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ತೊಟ್ಟಿ ಕಾಣಿಸುತ್ತೆ. ಇದು ಅವಾಗ ಆನೆಗಳಿಗೆ ನೀರು ಕುಡಿಯೋಕೆ ಯೂಸ್ ಮಾಡ್ತಿದ್ರು. ಅಲ್ಲೇನ್ ಕಾಣ್ತಿದ್ದಲ್ಲ ಅದು 5 ಹಳೆ ಸೈನ್ಯ ಗುಂಡಿಡಿದ್ದು. ಮದಕರಿ ನಾಯಕರ ಆಳ್ವಿಕೆಗೂ ಮುಂಚೆ ಇಲ್ಲಿ ಮೌರ್ಯರು, ಸಾತ್ವನರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಅದಾದ್ಮೇಲೆ ಮದಕರಿ ನಾಯಕರು ಈ ಕೋಟೆನ ಆಳ್ವಿಕೆ ಮಾಡ್ತಾರೆ. ಇಲ್ಲಿ ಟೋಟಲ್ ಆಗಿ 7 ಸುತ್ತಿನ ಕೋಟೆ ಐತೆ. 2 ಊರಿಂದ ಆಚೆ ಐತೆ. ಅಂದ್ರೆ ಊರು ಬೆಳೆದು ಅದ್ರೊಳಗಡೆ ಒಂದು 2 ಊರಿಂದ ಆಚೆ ಐತೆ. ಒಂದು ರಂಗಾಯಣ ಬಾಗಿಲು, ಇನ್ನೊಂದು ಗಾರ್ಯ ಬಾಗಿಲು ಅಂತಾರೆ. ಇದು 3ನೇ ಬಾಗಿಲು, ಕಾಮನ ಬಾಗಿಲು. ನೋಡಿ ಈ ದೊಡ್ಡ ಬಾಗಿಲು ಏನೈತೆ ಇದು ರಾಜರು ಬಂದಾಗ ಮಾತ್ರ ಓಪನ್ ಮಾಡ್ತಾ ಇದ್ರು. ಈ ಕಡೆ ಚಿಕ್ಕ ಬಾಗಿಲು ಏನೈತೆ ಇದು ಸೈನಿಕರಿಗೆ ಅಂತ ಇದ್ದಿದ್ದು. ಇವಾಗ ನಾವು ಅಲ್ಲಿಂದನೇ ಹೋಗೋಣ. ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಸೈನಿಕರಿಗೆ ಇದ್ದಿದ್ದ ಜಾಗ. ಇದು ಇಲ್ಲಿಂದನೇ ನಿಂತ್ಕೊಂಡು ಯಾರಾದ್ರೂ ಶತ್ರುಗಳು ಬರ್ತಿದ್ದನ್ನ ನೋಡ್ತಾ ಇದ್ರು. ಮತ್ತೆ ಇಲ್ಲಿಂದನೇ ಕೋಟೆನ ಕಾವಲು ಕಾಯ್ತಾ ಇದ್ರು. ನೋಡಿ ಆ ಕಡೆ ಹೋದ್ರೆ ಒಂಟಿಕಲ್ ಬಸಪ್ಪ ಮತ್ತೆ ಚಿತ್ರದುರ್ಗದ ಜೈಲ್ ಸಿಗುತ್ತೆ. ಈ ಕಡೆ ಹೋದ್ರೆ ಮದ್ದಿನ ಪೌಡರ್ನ ತಯಾರಿಸ್ತಿದ್ದ ಬೀಸುಕಲ್ ಸಿಗುತ್ತೆ. ಇಲ್ಲಿಂದ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. 100ರಿಂದ 200 ಮೀಟರ್ ನಡ್ಕೊಂಡ್ ಬಂದ್ರೆ ಮದ್ದು ಪೌಡರ್ನ ತಯಾರಿಸ್ತಿದ್ದ ಕಲ್ಲುಗಳು ಸಿಗ್ತವೆ. ನೋಡಿ ಇದೇ ಜಾಗದಲ್ಲಿ ಮದ್ದಿನ ಪೌಡರ್ನ ತಯಾರಿಸ್ತಿದ್ರು. ನೋಡಿ ಇಲ್ಲಿ ಒಂದು ಕಂಬ ಹಾಕ್ತಾ ಇದ್ರು. ಇಲ್ಲಿ ಕಂಬ ಹಾಕಿ ಆ 4 ಬೀಸೋ ಕಲ್ಲುಗಳಿಗೆ ಒಂದು ಚೈನ್ ಹಾಕ್ತಾ ಇದ್ರು. ಈ 4 ಕಲ್ಲುಗಳು ಒಂದೇ ಸಾರಿ ಸುತ್ತಿ ಮದ್ದಿನ ಪೌಡರ್ನ ರುಬ್ತಾ ಇದ್ವು. ರುಬ್ಬಿದ ಮದ್ದೆಲ್ಲ ಇಲ್ಲಿ ಕೆಳಗಡೆ ಬೀಳ್ತಾ ಇತ್ತು. ಕಂಬನ ತಿರುಗ್ಸಕ್ಕೆ ದೊಡ್ಡ ದೊಡ್ಡ ಎತ್ತುಗಳು ಮತ್ತೆ ಕೋಣಗಳನ್ನ ಬಳಸ್ತಾ ಇದ್ರು. ಹಬ್ಬ ಎಷ್ಟು ದೊಡ್ಡದಾಗೈತೆ ನೋಡಿ. ಅಲ್ಲೇ ನೋಡ್ತಾ ಇದ್ದೀರಾ ಅದು ಮಣ್ಣಿನ ಗೋಡೆಗಳು. ಕಲ್ಲಿನ ಕೋಟೆ ಒಳಗೆ ಮಣ್ಣಿನ ಗೋಡೆಗಳು ಏನಕ್ಕೆ ಅಂದ್ರೆ ಅದು ಮದ್ದುಗಳನ್ನ ಸ್ಟೋರ್ ಮಾಡಕ್ಕೆ. ಮದ್ದುಗಳು ತಂಪಾಗಿರ್ಬೇಕಲ್ವಾ, ಅದು ಹೀಟ್ ಆಗ್ಬಾರ್ದು ಅಂತ ಮಣ್ಣಲ್ಲಿ ಗೋಡೆಗಳನ್ನ ಕಟ್ಟಿದ್ರು. ಇಲ್ಲೇನ್ ನೋಡ್ತಾ ಇದ್ದೀರಾ ಗಿಡಗಳು, ಅವಾಗ ಇಲ್ಲಿ ನೀರ್ ಇರ್ತಾ ಇತ್ತು. ಆ ನೀರಲ್ಲಿ ಮೊಸಳೆಗಳು, ಹಾವುಗಳು ಇರ್ತಾ ಇದ್ವು. ಯಾಕಂದ್ರೆ ಯಾರಾದ್ರೂ ಶತ್ರುಗಳು ಬಂದಾಗ ಆ ನೀರಲ್ಲೇ ಅವರು ಸಾಯ್ತಾ ಇದ್ರು. ಈ ಕೋಟೆನ ಹತ್ತಿ ಬರಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ಭದ್ರ ಕೋಟೆ ಆಗಿತ್ತು ಈ ಚಿತ್ರದುರ್ಗ ಕೋಟೆ. ಒಂಟಿಕಲ್ ಬಸಪ್ಪ ಮೋಸ್ಟ್ ಐಕಾನಿಕ್ ಪ್ಲೇಸ್ ಇದು. ವಿಷ್ಣುವರ್ಧನ್ ಸರ್ ಅವ್ರದ್ದು ನಾಗರಾವು ಶೂಟಿಂಗ್ ಆಗೈತಿ ಇಲ್ಲಿ. ಆ ದೇವರನೆಂದಿಗೂ ದೂರೋದಿಲ್ಲ ನಂಬಿಕೆ ನೀಗೊಲ್ಲ. ನೋಡಿ ಇಲ್ಲೇ ಅದು ಶೂಟ್ ಆಗಿದ್ದು. ಚಿತ್ರದುರ್ಗದ ಜೈಲೊಳಗೆ ಎಂಟ್ರಿ ಆಗೋಣ ಇವಾಗ. ತುಂಬಾನೇ ದೂರ ನಡ್ಕೊಂಡ್ ಬರ್ಬೇಕು. ನೋಡಿ ಇದೆ ಚಿತ್ರದುರ್ಗದ ಜೈಲು. ನೋಡಿ ಅದು ಡೋರು, 2 ಕಿಟಕಿ. ತಪ್ಪು ಮಾಡಿದವ್ರನ್ನ ತಂದು ಇಲ್ಲಿ ಕೂಡಾಕ್ತಾ ಇದ್ರು. ನೋಡಿ ಒಳಗಡೆ ನೋಡಿ ಅಲ್ಲಿ ತಪ್ಪು ಮಾಡಿದವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಕೂಡಾಕ್ತಾ ಇದ್ರು. ಇಲ್ಲಿ ಹೆಸರುಗಳನ್ನ ಬರ್ದವ್ರಲ್ಲ ಫಸ್ಟ್ ಇವ್ರನ್ನ ಜೈಲ್ಗೆ ಹಾಕ್ಬೇಕು. ಜೈಲಿಂದ ಮೇಲೆ ಚಿತ್ರದುರ್ಗ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ನೋಡಿ ಇಲ್ಲೊಂದು ದೊಡ್ಡ ಫಿರಂಗಿ ಇದೆ. ಈ ಫಿರಂಗಿ ಒಳಗೆ ಗುಂಡಾಕಿ ಇಲ್ಲಿಂದ ಅಂತ ಅಲ್ಲಿಗೆ ಗುಂಡಾರಿಸ್ತಾ ಇದ್ರು ಅನ್ಸುತ್ತೆ. ಮದ್ದು ಬೀಸುವ ಕಲ್ಲು, ಒಂಟಿಕಲ್ ಬಸಪ್ಪ ಮತ್ತೆ ಚಿತ್ರದುರ್ಗದ ಜೈಲ್ ನೋಡಿದ್ವಿ. ಇವಾಗ ಎಣ್ಣೆ ಸ್ಟೋರೇಜ್ ನೋಡೋಣ. ಅವಾಗ ಯಾವುದೇ ರೀತಿ ಕರೆಂಟ್ ಫೆಸಿಲಿಟಿ ಇರಲಿಲ್ಲ. ಅವಾಗ ದೀಪಗಳನ್ನ ಬಳಸ್ತಾ ಇದ್ರು. ಆ ದೀಪಗಳಿಗೆ ಎಣ್ಣೆನ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ಇದು ಎಣ್ಣೆ ಕೊಳ. ಈ ಎಣ್ಣೆ ಕೊಳ 9 ಅಡಿ ಆಳ ಐತೆ ಮತ್ತು 12 ಅಡಿ ಅಗಲ ಐತೆ. ಅಯ್ಯಪ್ಪ ಎಷ್ಟು ದೊಡ್ಡದಾಗೈತೆ ನೋಡಿ. ನೋಡಿ ಇಲ್ಲೊಂದು ಸಣ್ಣದಾಗಿ ಎಣ್ಣೆ ಕೊಳ ಐತೆ. ಇದನ್ನ ಡೈಲಿ ಯೂಸ್ ಮಾಡ್ತಾ ಇದ್ರು. ನೋಡಿ ಇಲ್ಲಿ ಸೈನಿಕರು ಉಳ್ಕೊಳ್ಳೋ ಜಾಗ ಇದು. ಇಲ್ಲಿ ಸೈನಿಕರು ಉಳ್ಕೊತಾ ಇದ್ರು. ಇದು ನೀರು ಈ ಬಂಡೆ ಕೆಳಗಡೆ ಹೋಗ್ಬಾರ್ದು ಅಂತ ಈ ತರ ಮಾಡಿ ಬಿಡ್ತಾ ಇದ್ರು. ಅಂದ್ರೆ ಮಳೆ ನೀರು ಬಂದಾಗ ಈ ಕಲ್ಲೊಳಗಡೆ ಹೋಗದೆ ಸೈಡಲ್ಲಿ ಹೋಗ್ಲಿ ಅಂತ ಈ ತರ ಮಾಡಿ ಇಲ್ಲಿ ಬಿಡ್ತಾ ಇದ್ರು. ನೋಡಿ ಇಲ್ಲಿ ಅವರ ಆಯುಧಗಳನ್ನ ಇಲ್ಲಿ ಮುಡುಕ್ತಾ ಇದ್ರು, ಅಂದ್ರೆ ಕತ್ತಿಗಳನ್ನ.
ಇಲ್ಲಿ ಅವರು ಉಳ್ಕೊತಾ ಇದ್ರು. ಇವಾಗ ನಾವು ನೋಡಿದ್ದು ಬರೀ 3ನೇ ಸುತ್ತಿನ ಕೋಟೆ ಒಳಗಿರೋದಷ್ಟೇನೆ. ಇನ್ನು ಮುಂದೆ ತುಂಬಾನೇ ಇದೆ, ಇದು ಬರೀ ಬಿಗಿನಿಂಗ್ ಅಷ್ಟೇ. ಮತ್ತೆ ಈ ಕೋಟೆ ಒಳಗೆ ಒಂದಷ್ಟು ಸೀಕ್ರೆಟ್ ಮತ್ತೆ ಡೇಂಜರಸ್ ಪ್ಲೇಸಸ್ ಇದಾವೆ, ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ. ಎಣ್ಣೆ ಕೊಳ ನೋಡ್ಕೊಂಡು ಹಾಗೆ ಮುಂದೆ ಬಂದ್ರೆ 4ನೇ ಸುತ್ತಿನ ಕೋಟೆ ಸಿಗುತ್ತೆ. ಇದನ್ನ ವಿಷದ ಕತ್ತಿಯ ಬಾಗಿಲು ಅಂತ ಕರೀತಾರೆ ಮತ್ತು ವೀರಭದ್ರನ ಬಾಗಿಲು ಅಂತ ಕರೀತಾರೆ. ಕತ್ತಿಗಳಿಗೆ ವಿಷಗಳನ್ನ ಹಾಕಿ ಈ ಡೋರ್ಗಳಿಗೆ ಹಾಕ್ತಾ ಇದ್ರು. ಅವಾಗ ಆನೆ ಬಂದು ಅದನ್ನ ಹೊಡೆದಾಗ ಆನೆ ಸಾಯ್ತಾ ಇತ್ತು ಹೊರತು ಈ ಡೋರ್ನ ಹೊಡೆಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದನ್ನ ವಿಷದ ಕತ್ತಿ ಬಾಗಿಲು ಅಂತ ಕರೀತಾರೆ. 5ನೇ ಸುತ್ತಿನ ಕೋಟೆ ಬಾಗಿಲ ಹತ್ರ ಹೋಗೋದಕ್ಕೂ ಮುಂಚೆ ಇಲ್ಲೊಂದು ಎಮೋಷನಲ್ ಪ್ಲೇಸ್ ಐತೆ, ಅದು ನೋಡ್ಕೊಂಬರೋಣ ಬನ್ನಿ. ಇದು ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ ಜೀವಿಗಳ ನೆನಪಿಗಾಗಿ ನಿರ್ಮಿಸಿರೋ ಜಾಗ ಇದು. ನೋಡಿ, ಇದನ್ನ ಬೊಂಬೆ ಮಂಟಪ ಅಂತ ಕರೀತಾರೆ. ಯುದ್ಧದಲ್ಲಿ ಯಾವ್ದಾರು ಆನೆ ಆಗ್ಲಿ ಕುದುರೆ ಆಗ್ಲಿ ಸತ್ತಾಗ ಅದ್ರದ್ದು ಸ್ಟ್ಯಾಚುನ ಮಾಡಿಸಿ ಇಲ್ಲಿ ಮುಡುಕ್ತಾ ಇದ್ರು. ಇವಾಗೆಲ್ಲ ಮುಕ್ಕಾಗಿದ್ದಾವೆ. ಬೊಂಬೆ ಮಂಟಪ ನೋಡ್ಕೊಂಡು ಹಂಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ 5ನೇ ಬಾಗಿಲು, ಗಂಟೆ ಬಾಗಿಲು ಮತ್ತು ಸೇನಾಧೀಶನ ಬಾಗಿಲು ಅಂತ ಕರೀತಾರೆ. ಯಾರಾದ್ರೂ ಶತ್ರುಗಳು ಬಂದಾಗ ಇಲ್ಲಿಂದಾನೇ ಸಿಗ್ನಲ್ಗಳನ್ನ ಕೊಡ್ತಾ ಇದ್ರು. 5ನೇ ಸುತ್ತಿನ ಕೋಟೆ ಬಾಗಿಲು ನೋಡಾದ್ಮೇಲೆ ಇವಾಗ ಕರ್ನಾಟಕದ ಸ್ಪೈಡರ್ ಮ್ಯಾನ್ ಅಂತಾನೆ ಕರೆಯೋ ಅಡ್ವೆಂಚರಸ್ ಕಿಂಗ್ ಕೋತಿರಾಜ್ ಅವ್ರದ್ದು ಹಿಲ್ ಕ್ಲೈಂಬಿಂಗ್ ನೋಡೋಣ. ಎಲ್ಲರೂ ಕಾಯ್ತವ್ರೆ ನೋಡಿ, ಹತ್ತುತ್ತಾರೆ ಇವಾಗ. ಇದು 6ನೇ ಸುತ್ತಿನ ಕೋಟೆ, ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಂತ ಕರೀತಾರೆ. ನೋಡಿ, ಇಲ್ಲೂ ಸೇಮ್ 3ನೇ ಕೋಟೆ ಬಾಗಿಲು ತರ ಇಲ್ಲಿ ರಾಜರು ಬಂದಾಗ ಓಪನ್ ಆಗ್ತಾ ಇತ್ತು. ಇದು ಸೈನಿಕರು ಓಡಾಡಕ್ಕಿದ್ದು. ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ಗೋಡೆ ಮೇಲೆ ಹೊಯ್ಸಳರ ಲಾಂಛನ ನೋಡ್ಬೋದು. ಮತ್ತೆ ಇಲ್ಲಿ ಮದಗಜ, ಮತ್ತೆ ಈ ಕಡೆ ವಿಜಯನಗರ ಲಾಂಛನ ವರಹನ ನೋಡ್ಬೋದು. ಫಸ್ಟ್ ವಿಜಯನಗರ ಲಾಂಛನ ಆಂಜನೇಯ ಆಗಿತ್ತು, ಇವಾಗ ವರಹ ಸ್ವಾಮಿ. ನೋಡಿ, ಇಲ್ಲಿ ಕಾವಲು ಕಾಯ್ತಿದ್ದ ಸೈನಿಕರಿಗೆ ನಿಂತು ನಿಂತು ಸುಸ್ತಾದಾಗ ಕೂತ್ಕೊಳ್ಳಕ್ಕೆ ಎಷ್ಟು ಅದ್ಭುತವಾಗಿ ಮಾಡೋರು ನೋಡಿ. ಇಲ್ಲಿ ನೋಡಿ, ಈ ಕಡೆ ಒಂದು ಮತ್ತೆ ಆ ಕಡೆ ಒಂದು, ಎರಡು ಕಡೆನೂ ಐತೆ. ನೋಡಿ, ಎಲ್ಲಿ ಈ ತರ ಮೀನಿನ ಚಿತ್ರ ಇರ್ತಾ ಇತ್ತು ಅಲ್ಲಿ ಸುತ್ತಮುತ್ತ ನೀರಿನ ವ್ಯವಸ್ಥೆ ಇರ್ತಾ ಇತ್ತು ಅಂತ ಅಂದ್ರೆ ಇದು ಒಂದು ಸೀಕ್ರೆಟ್ ಕೋಡ್ ತರ ಯೂಸ್ ಆಗ್ತಾ ಇತ್ತು. ನೋಡಿ, ಹಾಗೆ ಈ ಕಡೆ ಒಂದು ಪ್ರಾಣಿ ಚಿತ್ರ ಐತೆ, ಸಿಂಹ ದೇಹ ಆನೆ ತಲೆ ಇರೋದು. ಅವಾಗ ಈ ತರ ಒಂದು ಪ್ರಾಣಿ ಇತ್ತು ಅಂತ ಹೇಳ್ತಾರೆ, ನಿಜನೋ ಸುಳ್ಳ ಗೊತ್ತಿಲ್ಲ. ಇದನ್ನ ಶಾರ್ದೂಲ ಅಂತ ಕರೀತಾರೆ. ಈ ಚಿತ್ರನ ನಾವು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಮೇಲೆ ನೋಡ್ಬೋದು. ನೋಡಿ, ಇದು ರಾಜರ ಮನೆ ದೇವತೆಯಾದ ಏಕನಾಥೇಶ್ವರಿ ಅಮ್ಮನವರ ಪಾದ. ಅವಾಗ ರಾಜರು ಯುದ್ಧಕ್ಕೆ ಹೋಗೋದಕ್ಕೂ ಮುಂಚೆ ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ರಂತೆ. ಅಲ್ಲಿಂದ ಮುಂದೆ ಬಂದ್ರೆ ಚಿತ್ರದುರ್ಗದ ಗರಡಿ ನೋಡ್ಬೋದು. ನೋಡಿ, ಇಲ್ಲಿ ಒಳಗಡೆ ಹೆಂಗೈತೆ. ಅವಾಗ ಇಲ್ಲಿ ದೊಡ್ಡ ದೊಡ್ಡ ಫೈಲ್ವನ್ಗಳೆಲ್ಲ ರೆಡಿ ಆಗ್ತಾ ಇದ್ರು ಅನ್ಸುತ್ತೆ, ಇವಾಗೆಲ್ಲ ಕ್ಲೋಸ್ ಮಾಡವ್ರೆ. ಗರಡಿ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಬಂಡೆ ಗಣೇಶನ ದರ್ಶನ ಆಗುತ್ತೆ. ಈ ಗುಡಿಲಿರೋ ಗಣೇಶನ ನೋಡಿ, ಇಲ್ಲಿ ಬಂಡೆಕಲ್ ಕಾಣ್ತಾ ಇತ್ತಲ್ಲ, ಈ ಬಂಡೆಕಲ್ಲಲ್ಲಿ ಕೆತ್ತಿ ಅದ್ರ ಮುಂದೆ ದೇವಸ್ಥಾನನ ಕಟ್ಟಿರೋದು. ಅದಕ್ಕೆ ಇದನ್ನ ಬಂಡೆ ಗಣೇಶ ಅಂತ ಕರೀತಾರೆ. ನೋಡಿ, ಬಂಡೆಕಲ್ಲು ಸೇಮ್ ಆನೆ ಟೈಪ್ ಅಲ್ಲೇ ಕಾಣುತ್ತೆ. ಈ ಊರಿಗೆ ಚಿತ್ರದುರ್ಗ ಅಂತ ಹೆಸರು ಬರಕ್ ಕಾರಣ ಇಲ್ಲಿರೋ ಒಂದಷ್ಟು ಪ್ರಾಣಿಗಳ ಚಿತ್ರಗಳು ಮತ್ತೆ ಈ ಕೋಟೆ ಇರೋದಕ್ಕೆ. ಚಿತ್ರ ಅಂದ್ರೆ ಇಲ್ಲಿರೋ ಚಿತ್ರಗಳು, ದುರ್ಗ ಅಂದ್ರೆ ಈ ಕೋಟೆ, ಅದರಿಂದ ಇದನ್ನ ಚಿತ್ರದುರ್ಗ ಅಂತ ಕರೀತಾರೆ. 7ನೇ ಸುತ್ತಿನ ಕೊನೆ ಬಾಗಿಲು. ಇಲ್ಲಿಗೆ ಟೋಟಲ್ ಆಗಿ 7ನೇ ಸುತ್ತಿನ ಕೊನೆ ಬಾಗಿಲು ಮುಗೀತು. ಇದನ್ನ ಏಕನಾಥೇಶ್ವರಿ ಅಮ್ಮನವರ ಬಾಗಿಲು ಅಂತ ಕರೀತಾರೆ. ಇಷ್ಟೊತ್ತು ನಾವು ನೋಡಿದ್ದು ಚಿತ್ರದುರ್ಗ, ಇದನ್ನ ಇವಾಗ ಮೇಲ್ದುರ್ಗ ಅಂತ ಕರೀತಾರೆ. 7ನೇ ಸುತ್ತಿನ ಕೋಟೆನ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಒಂದು ಧಾನ್ಯಗಳನ್ನ ಸ್ಟೋರ್ ಮಾಡ್ತಿದ್ದ ಸ್ಟೋರೇಜ್ ಸಿಗುತ್ತೆ. ಇಲ್ಲಿ ಹಿಂದೆ ಧಾನ್ಯಗಳನ್ನ ಮಡಿಕೋತಾ ಇದ್ರು. ಅಂದ್ರೆ 30% 100% ಅಲ್ಲಿ 30% ಬೆಳೆದಿದ್ದ ರಾಜರು ಕೊಡ್ಬೇಕು, ಇದೊಂದು ಪದ್ಧತಿ ಇತ್ತು ಅವಾಗ. ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ನೋಡಿ, ಇವಾಗ ನಾವು ಕೋಟೆಯ ಮಧ್ಯಭಾಗದಲ್ಲಿದ್ದೀವಿ. ಇಲ್ಲಿಂದನೇ ಮೈನ್ ಫೋಟೋ ಶುರು ಆಗೋದು. ಇದು ಉಯ್ಯಾಲೆ. ಜಾತ್ರೆಯಾದ ಮರುದಿನ ದೇವಿನ ಕೂರಿಸಿ ಉಯ್ಯಾಲೆ ಆಡಿಸ್ತಾ ಇದ್ರು. ಇದು ಉಯ್ಯಾಲೆ ಕಂಬ ಅಂತಾರೆ. ಬಟ್ ಏನಪ್ಪಾ ಅಂದ್ರೆ ವರ್ಷ ಜಾತ್ರೆ ಮಾಡೋ ಹತ್ರ ಏಕನಾಥೇಶ್ವರಿ ದೇವನ್ನ ಇಲ್ಲಿ ಉಯ್ಯಾಲೆ ಕಟ್ಬಿಟ್ಟು ಅದ್ರಲ್ಲಿ ಇಟ್ಬಿಟ್ಟು ತೂಗ್ತಾರೆ. ಹಾಗೆ ಇಲ್ಲಿ ದೀಪಸ್ತಂಭ, ಇಲ್ಲಿ ಮೇಲೆತ್ತಿ ದೀಪನ ಹಚ್ಚಿ ಬರ್ತಾ ಇದ್ರು. ಅಲ್ಲಿ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ. ಹಾಗೆ ಮುಂದೆ ಬಂದ್ರೆ ಇಲ್ಲೊಂದು ಕೊಳ ಸಿಗುತ್ತೆ. ಜಾತ್ರೆ ಆದ ಮರುದಿನ ಇಲ್ಲಿ ನೀರ್ ಹಾಕಿ ಬಣ್ಣ ಮಿಕ್ಸ್ ಮಾಡಿ ಜನರು ಮತ್ತು ಸೈನಿಕರು ಇಲ್ಲಿ ಓಕಳಿ ಆಡ್ತಾ ಇದ್ರು. ಅಲ್ಲಿಂದ ಹಾಗೆ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ರೆ ಚಿತ್ರದುರ್ಗದ ಪಾರ್ಲಿಮೆಂಟ್ ಸಿಗುತ್ತೆ. ಇದನ್ನ ಅವಾಗಿನ ಕಾಲದ ಪಾರ್ಲಿಮೆಂಟ್ ಅಂತಾರೆ. ಅಂದ್ರೆ ಇಲ್ಲಿ ಜನಗಳ ಸಮಸ್ಯೆ, ರಾಜರ ಮಾತುಕತೆಗಳು ಮತ್ತೆ ಏನಾದ್ರು ಇಂಪಾರ್ಟೆಂಟ್ ನಿರ್ಧಾರಗಳನ್ನ ತಗೋತಾ ಇದ್ರು ಅಂದ್ರೆ ಅದು ಇಲ್ಲೇ ಚರ್ಚೆ ಆಗ್ತಾ ಇತ್ತು. ಇಲ್ಲಿ ಒಪ್ಪಂದ ಆಯ್ತು ಅಂದ್ರೆ ಅಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವರನ್ನ ಒಪ್ಪಂದ ಮಾಡ್ಕೊಂತ ಇದ್ರು. ನೋಡಿ, ಇಲ್ಲಿ ಡಾಕ್ಯುಮೆಂಟ್ ಗಳನ್ನ ಮುಡುಕ್ತಾ ಇದ್ರು. ಅವಾಗ ಇದು ಡಾಕ್ಯುಮೆಂಟ್ ಗಳನ್ನ ಸ್ಟೋರ್ ಮಾಡೋ ಒಂದು ರೂಮ್ ಆಗಿತ್ತು. ಇವಾಗೆಲ್ಲ ಗಿಡಗಳು ಬೆಳ್ಕೊಂಡು ಹಾಳಾಗಿದೆ. ಮತ್ತಿದು ಅವಾಗಿನ ಚಿತ್ರದುರ್ಗದ ಬ್ಯಾಂಕ್ ಅಂತಾನೆ ಕರೀತಾರೆ. ಇಲ್ಲಿ ನಾಣ್ಯಗಳನ್ನ ಪ್ರಿಂಟ್ ಮಾಡ್ತಾ ಇದ್ರಂತೆ. ಕಲ್ಲಿನ ಕೋಟೆ ಒಳಗೆ ಮಣ್ಣಿನ ಗೋಡೆಗಳನ್ನ ಇಲ್ಲಿ ನೋಡ್ಬೋದು ನೋಡಿ.
ಅವಾಗ ಮೇಲೆ ಇಲ್ಲೆಲ್ಲ ರೂಫ್ ಇತ್ತು, ಎಲ್ಲ ಇವಾಗ ಬಿದ್ದು ಹಾಳಾಗಿದೆ. ನೋಡಿ ಇಲ್ಲಿ ಪ್ರಿಂಟ್ ಮಾಡ್ತಿದ್ದ ನಾಣ್ಯಗಳನ್ನ ತಗೊಂಡೋಗಿ ಇಲ್ಲಿ ಸೀಕ್ರೆಟ್ ಆಗಿ ಇಡ್ತಾ ಇದ್ರು. ನಾಣ್ಯ ಅದು ಇದು ಪ್ರಾಪರ್ಟಿಯನ್ನು ಇಲ್ಲಿ ಮುಚ್ಚಿ ಇದ್ರ ಮೇಲೆ ಕಲ್ಲು ಮಡಗಿ ಒಂದು ಶಿವಲಿಂಗನ ಮುಡುಗ್ತಾ ಇದ್ರು. ನೋಡಿದವ್ರಿಗೆ ಯಾವುದೋ ಶಿವಲಿಂಗ ಇದೆ ಅಂತ ಕಾಣಿಸ್ತಾ ಇತ್ತು, ಆದರೆ ಅದ್ರೊಳಗಡೆ ಇಲ್ಲಿ ನಾಣ್ಯಗಳು ಅಂದರೆ ಅವ್ರಿಗೆ ಇಂಪಾರ್ಟೆಂಟ್ ಪ್ರಾಪರ್ಟಿಗಳು ಇರ್ತಾ ಇದ್ವು. ಇದಷ್ಟೇ ಅಲ್ಲ, ಅಕ್ಕ ತಂಗಿ ಕೊಳ, ಓಬವ್ವನ ಮನೆ, ಮತ್ತೆ ರಾಮಚಾರಿ ಮೂವಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸ್ಪಾಟ್, ಮತ್ತೆ ಚಿತ್ರದುರ್ಗನ ಇಡಂಬ ಪಟ್ಟಣ ಅಂತ ಯಾಕೆ ಕರೀತಾ ಇದ್ರು ಅಂತೆಲ್ಲ ನೋಡ್ಕೊಂಬರೋಣ. ಇವಾಗ ಮತ್ತೊಂದು ಅಡ್ವೆಂಚರ್ ಮಾಡಕ್ಕೆ ಹೋಗ್ಬೇಕು, ಏನಂತ ತೋರಿಸ್ತೀನಿ ನೋಡಿ. ಇವಾಗ ಇಷ್ಟೋ ತನಕ ಈ ಕೋಟೆನ ಸುತ್ತಿದಾಯ್ತು, ಇವಾಗ ಆ ಬೆಟ್ಟನ ಹತ್ಬೇಕು. ಬಿಸ್ತಲ್ಲಿ ಕೋಟೆನ ಸುತ್ತಿ ತುಂಬಾನೇ ಸುಸ್ತಾಗ್ಬಿಟ್ಟಿದೀನಿ. ಇವಾಗ ಈ ಬೆಟ್ಟ ಹತ್ಬೇಕು. ಈ ಬೆಟ್ಟ ಹತ್ತಿ ಮೇಲೋದ್ರೆ ಇಡೀ ಚಿತ್ರದುರ್ಗ ಕಾಣುತ್ತೆ. ನೋಡಿ ಅಲ್ಲಿ ಹತ್ಕೊಂಡು ಹೋಗ್ತಾ ಇದಾರೆ. ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದು ಮಾತ್ರ ಭಾರಿ ಕಷ್ಟ. ಕಾಣಿಸ್ತೈತಲ್ಲ, ಈ ಸಪೋರ್ಟ್ ತಗೊಂಡು ಅಲ್ಲಿಂದ ಹತ್ಕೊಂಬರ್ಬೇಕು. ಅಲ್ಲಿ ಕೆಳಗಡೆ ಕಾಣಿಸ್ತೈತಲ್ಲ, ಅಲ್ಲಿಂದ ಹತ್ಕೊಂಬಂದಿದ್ದು. ಇವಾಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀನಿ. ಚಿತ್ರದುರ್ಗ ಕೋಟೆಯಲ್ಲಿ ಇದೇ ಮೋಸ್ಟ್ ಡೇಂಜರಸ್. ಅಂದರೆ ತುಂಬಾ ಸುಸ್ತಾಗ್ಬಿಡ್ತು ಮಾತ್ರ, ಬಿಸಿಲು ಬೇರೆ. ನೋಡಿ ಇದೇ ಜಾಗದಲ್ಲಿ ಯಶ್ ಮತ್ತು ರಾಧಿಕಾ ಅವ್ರದ್ದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ, ಅದು ಇಲ್ಲೇ. ಇಲ್ಲಿಂದ ಚಿತ್ರದುರ್ಗ ಹೆಂಗೆ ಕಾಣುತ್ತೆ. ನೋಡಿ ಅದು ಚೋಳರ ಬೆಟ್ಟ. ಚೋಳರ ಆಳ್ವಿಕೆ ಇದ್ದಾಗ ಅವರು ಆ ಬೆಟ್ಟದ ಮೇಲೆ ಇರ್ತಾ ಇದ್ರಂತೆ. ಬೆಟ್ಟ ಇಳ್ಕೊಂಡು ಹಾಗೆ ಕೆಳಗಡೆ ಬಂದ್ರೆ ನೋಡಿ ಇಲ್ಲಿ ಅಕ್ಕ ತಂಗಿ ಹೊಂಡ ಹತ್ರ ಬರ್ತೀವಿ. ಇದನ್ನ ಅಕ್ಕ ತಂಗಿ ಹೊಂಡ ಅಂತ ಯಾಕಂತಾರೆ ಅಂದ್ರೆ 1779ರಲ್ಲಿ ಈ ಕೋಟೆನ ಐದರಲ್ಲಿ ವಶಪಡಿಸ್ಕೊಳ್ತಾನೆ. ಮದಕರಿ ನಾಯಕರಿಗೆ ಇಬ್ರು ಪತ್ನಿಯರು ಇರ್ತಾರೆ, ಬಂಗಾರಮ್ಮ ನಾಗತಿ ಮತ್ತೆ ಪದ್ಮಮ್ಮ ನಾಗತಿ ಅಂತ. ಈ ಕೋಟೆ ವಶ ಆದ್ಮೇಲೆ ಅವರು ಇಲ್ಲೇ ಉಳ್ಕೋತಾರೆ. ಆದ್ರೆ ಐದರಲ್ಲಿ ಸೈನಿಕರು ಅವ್ರಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆನ ತಡೆಯೋಕಾಗದೆ ಇಲ್ಲಿ ಬಂದು ಅಕ್ಕ ಒಂದು ಹೊಂಡಕ್ಕೆ ಮತ್ತೆ ತಂಗಿ ಒಂದು ಹೊಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವಾಗ ಈ ಹೊಂಡಲಿದ್ದ ನೀರನ್ನ ಕುಡಿಯಕ್ ಬಳಸ್ತಾ ಇದ್ರಂತೆ. ಇವಾಗ ಫುಲ್ಲು ಗಲೀಜಾಗಿ ಹಾಳಾಗೈತೆ. ಇಲ್ಲಿಂದ ಹಾಗೆ ಸ್ವಲ್ಪ ಕೆಳಗಡೆ ಹೋದ್ರೆ ಓಬವ್ವನ ಕಿಂಡಿ ಹತ್ರ ಹೋಗ್ತೀವಿ. ನೋಡಿ ಈ ಜಾಗದಲ್ಲಿ ಯಾವಾಗ್ಲೂ ನೀರಿರುತ್ತೆ, ಅಂದ್ರೆ ಬೇಸಿಗೆಗಾಗ್ಲಿ ಮಳೆಗಾಲಾಗ್ಲಿ ಯಾವಾಗ್ಲೂ ನೀರಿರುತ್ತೆ. ಮಳೆಗಾಲದಲ್ಲಿ ನೋಡಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಓಬವ್ವ ಅವರು ಇಲ್ಲಿಗೆನೆ ನೀರ್ ತರಕ್ ಬರೋದು. ನೋಡಿ ಇದು ತಾಯಿ ಒನಕೆ ಓಬವ್ವ ಅವರಿದ್ದು ಮನೆ. ಓಬವ್ವನ ಕಿಂಡಿಯಿಂದ ಸ್ವಲ್ಪ ಮೇಲೆನೆ ಇದಿರೋದು. ಅವರ ಮನೆ ಕೆಳಗಡೆನೆ ಈ ದೇವಸ್ಥಾನ ಇರೋದು. ಇಲ್ಲಿಗೆ ಡೈಲಿ ಪೂಜೆ ಮಾಡ್ತಾ ಇದ್ರು. ಭಾನುವಾರ ಆಗಿರೋದ್ರಿಂದ ಓಬವ್ವನ ಕಿಂಡಿ ಹತ್ರ ಎಷ್ಟು ಜನ ಅವ್ರೆ ನೋಡಿ. ಆಲ್ಮೋಸ್ಟ್ ಓಬವ್ವನ ಹಿಸ್ಟ್ರಿ ನಮ್ಗೆಲ್ಲ ಗೊತ್ತು. ಆದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಓಬವ್ವನ ಕಿಂಡಿ ಅವಾಗ ಕೋಟೆ ನೀರು ಹೊರಗಡೆ ಹೋಗಿದ್ದ ಒಂದು ಕಿಂಡಿ. ಐದರಲ್ಲಿ ಸೈನಿಕರು ಇಲ್ಲಿಂದಾನೆ ಬರ್ತಾ ಇದ್ದಿದ್ದು. ಅವರು ಎಲ್ಲಿಂದ ಕದ್ದು ಬರ್ತಾ ಇದ್ರು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿಂದ ಬಂದು ಅಲ್ಲಿ ನುಗ್ಗಿ ಈಚೆ ಹೋಗ್ತಾ ಇದ್ರು. ಇದು ಕೋಟೆ ನೀರು ಹೊರಗಡೆ ಹೋಗಿದ್ದ ಕಿಂಡಿ. ನೋಡಿ ಇಲ್ಲಿಂದಾನೆ ಕದ್ ಬರ್ತಾ ಇದ್ವಿ. ಅವಾಗ ಓಬವ್ವನ ಗಂಡ ಊಟಕ್ಕೆ ಕೂತಿರ್ತಾರೆ. ನೋಡಿ ಇದೇ ಜಾಗದಲ್ಲಿ ಓಬವ್ವ ನೀರ್ ತರಕ್ ಬರೋದು. ನೀರ್ ತರಕ್ ಬಂದ ಓಬವ್ವನಿಗೆ ಐದರಲ್ಲಿ ಸೈನಿಕರ ಕತ್ತಿ ಶಬ್ದ ಕೇಳುತ್ತೆ. ಶಬ್ದ ಕೇಳಿ ಬಂದ ಓಬವ್ವ ಐದರಲ್ಲಿ ಸೈನಿಕರ ಕೋಟೆ ಒಳಗಡೆ ಬರ್ತಿರೋದು ನೋಡ್ತಾರೆ. ಅದನ್ನ ನೋಡಿದ ಓಬವ್ವ ಊಟಕ್ಕೆ ಕೂತಿದ್ದ ಗಂಡನನ್ನ ಎಬ್ಬಿಸಬಾರ್ದು ಅಂತ ಮನೆಯಲ್ಲಿದ್ದ ಒಣಗಿನ ತಂದು ಬಹಳಷ್ಟು ಐದರಲ್ಲಿ ಸೈನಿಕರನ್ನ ಹೊಡೆದು ಸಾಯಿಸ್ತಾರೆ. ಬಹಳಷ್ಟು ಐದಾರಲ್ಲಿ ಸೈನಿಕರು ಬರೋದನ್ನ ನೋಡಿ ಅವರ ಗಂಡನಿಗೆ ಹೇಳ್ತಾರೆ. ಕಲ್ಲಿಂದ ಅವಸ್ಕೊಂಡಿದ್ದ ಒಬ್ಬ ಐದರಲ್ಲಿ ಸೈನಿಕ ಹಿಂದೆಯಿಂದ ಬಂದು ಓಬವ್ವನಿಗೆ ಬಿಟ್ಬಿಡ್ತಾನೆ. ಅವಾಗ ವರ್ಷ 1777. ಅವತ್ತು ವೀರವನತೆ ಓಬವ್ವ ಮರಣ ಹೊಂತಾರೆ. ಆ ಯುದ್ಧದಲ್ಲಿ ಮದಕರಿ ನಾಯಕರು ಜಯಗಳಿಸ್ತಾರೆ. ಆದ್ರೆ ಓಬವ್ವ ಡೆತ್ ಆಗ್ತಾರೆ. ಇದೇ ಒನಕೆ ಓಬವ್ವ ಅವರ ಸಮಾಧಿ. ಐದಾರಲ್ಲಿ ಸೈನಿಕರ ಜೊತೆ ಯುದ್ಧ ಮಾಡಿ ವೀರಮರಣ ಹೊಂದಿದ ಓಬವ್ವನ ಸಮಾಧಿ. ಅದಾಗಿ 2 ವರ್ಷ ಆದ್ಮೇಲೆ ಮದಕರಿ ನಾಯಕರಿಗೆ ಅವರ ಜೊತೆಗಾರರೇ ಮೋಸ ಮಾಡ್ತಾರೆ. 1779ರೊಳಗೆ ಮದಕರಿ ನಾಯಕರು ಐದರಲ್ಲೇ ವಶ ಆಗ್ತಾರೆ. ಆದ್ರೆ ಮದಕರಿ ನಾಯಕರ ಸಾವಿಗೆ ಕಾರಣ ಇನ್ನೂ ಕರೆಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ. ಅವರು ಯಾವ ರೀತಿ ಮರಣ ಹೊಂದರು ಅಂತ.
ಚಿತ್ರದುರ್ಗನ ಮೊದಲು ಹಿಡಂಬ ಪಟ್ಟಣ ಅಂತ ಕರೀತಾ ಇದ್ರು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ಭೀಮ ಇಲ್ಲಿ ಹಿಡಂಬ ರಾಕ್ಷಸನ ಸಂಹಾರ ಮಾಡಿರ್ತಾನೆ, ಅದರಿಂದ ಇದನ್ನ ಹಿಡಂಬ ಪಟ್ಟಣ ಅಂತ ಕರೀತಾ ಇದ್ರು. ಅದರ ನೆನಪಿಗಾಗಿ ಇಲ್ಲಿ ಹಿಡಂಬೇಶ್ವರ ದೇವಸ್ಥಾನ ನೋಡ್ಬೋದು. ನೋಡಿ ಅಲ್ಲಿ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ, ಮತ್ತೆ ಈ ಕಡೆ ಉಯ್ಯಾಲೆ, ಮತ್ತೆ ಆ ಕಡೆ ಪಾರ್ಲಿಮೆಂಟು, ಮತ್ತೆ ಇಲ್ಲಿ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಿದ್ದು. ಸಿಗ್ತೀನಿ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.